ಓಂ ಶಾಂತಿ. ಮಹಾಭಾರತ ಆರಂಭ ಆಗುವುದು ಭರತರಾಜನಿಂದ. ಭರತರಾಜನ ಮಗ ಶಾಂತನು ಗಂಗೆಯನ್ನು ಮದುವೆ ಆಗಿರ್ತಾನೆ. ಗಂಗೆ ಎಂಬ ಅಪ್ಸರೆ ಒಂದು ಕಂಡೀಷನ್ ಹಾಕಿರ್ತಾಳೆ. ಆ ಕಂಡೀಷನ್ನನ್ನು ಮುರಿದಿದ್ದಕ್ಕೆ ಭೀಷ್ಮನನ್ನು ಹೆತ್ತ ನಂತರ ಗಂಗೆ ಮತ್ತೆ ನೀರಿಗೆ ಹೊರಟು ಹೋಗ್ತಾಳೆ. ಭೀಷ್ಮ ಒಂಟಿಯಾಗಿರ್ತಾನೆ. ಈ ಸಮಯದಲ್ಲಿ ಶಾಂತನಿಗೆ ಮೀನುಗಾರನ ಮಗಳೊಬ್ಬಳು ಸತ್ಯವತಿ ಇಷ್ಟ ಆಗ್ತಾಳೆ. ಸತ್ಯವತಿಯನ್ನು ಶಾಂತನು ಮದುವೆ ಆಗ್ಬೇಕಂತ ನಿರ್ಧರಿಸ್ತಾನೆ. ಆ ಸಮಯದಲ್ಲಿ ಸತ್ಯವತಿಯ ತಂದೆ ಪ್ರತಿಜ್ಞೆ ಮಾಡಿಸ್ಕೊತಾನೆ. ಏನಂದರೆ ಭೀಷ್ಮ ಮದುವೆ ಆಗಕೂಡ್ದು ಅಂತ ಹೇಳಿ. ಭೀಷ್ಮನ ಮೊದಲನೇ ಹೆಸರು ದೇವವ್ರತ. ಅವನು ಮದುವೆ ಆಗಬಾರ್ದು, ಅವನ ಮಕ್ಕಳು ಯಾರು ರಾಜ್ಯಭಾರ ಮಾಡಬಾರ್ದು, ಸತ್ಯವತಿಗೆ ಹುಟ್ಟೋ ಮಕ್ಕಳೇ ರಾಜ್ಯಭಾರ ಮಾಡಬೇಕಂತ ಆಣೆ ಇಡಿಸ್ಕೊತಾನೆ. ಸೊ ಭೀಷ್ಮನಿಗೆ ಈ ವಿಚಾರ ಗೊತ್ತಾಗುತ್ತೆ. ಅವನು ತನ್ನ ಪ್ರತಿಜ್ಞೆಯನ್ನು ತಗೋತಾನೆ. ಭೀಷ್ಮ ಪ್ರತಿಜ್ಞೆ ಎಂದೇ ಅದು ಹೆಸರುವಾಸಿ. ನಾನು ಮದುವೆ ಆಗೋದಿಲ್ಲ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂಥೇಳಿ ಪ್ರತಿಜ್ಞೆ ತಗೋತಾನೆ. ಪ್ರತಿಜ್ಞೆ ತಗೊಂಡ ನಂತರ ದೇವವ್ರತನಿಗೆ ಭೀಷ್ಮ ಎಂಬ ಹೆಸರನ್ನು ಕೊಡ್ಲಾಗುತ್ತೆ. ಇದಾದ ನಂತರ ಸತ್ಯವತಿಗೆ ಮಕ್ಕಳು ಹುಡ್ತಾರೆ. ಮಕ್ಕಳಿಗೆ 2 ಮಕ್ಕಳಿರ್ತಾರೆ. ಅವ್ರಿಗೆ ಹೆಣ್ಣನ್ನು ಹುಡುಕ್ಬೇಕು, ಮದುವೆ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. ಅದಕ್ಕೆ ಇವರು ಭೀಷ್ಮನೇ ಹೊರಡ್ತಾರೆ. ಒಬ್ಬ ಮಹಾರಾಜನಿಗೆ 3 ಜನ ಹೆಣ್ಮಕ್ಳಿರ್ತಾರೆ. ಅಂಬಾಲಿಕೆ ಮತ್ತು ಅಂಬಿಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಬರ್ತಾರೆ. ಆದರೆ ಅಂದರೆ ಸ್ವಯಂವರದಲ್ಲಿ ಗೆದ್ದು ಕರ್ಕೊಂಬರ್ತಾರೆ. ಸೊ ವಾಪಸ್ ಬರ್ತಾ ಏನಾಗುತ್ತೆ, ಒಬ್ಳು ಹೇಳ್ತಾಳೆ, ನನಗೆ ಬೇರೊಬ್ಬನ ಜೊತೆಗೆ ಮದುವೆ ಆಗುವ ಆಸೆ ಇತ್ತು, ಆದರೆ ಸ್ವಯಂವರದಲ್ಲಿ ನೀವು ಗೆದ್ಕೊಂಬಂದಿರೋದ್ರಿಂದ ನಾನು ನಿಮ್ಮ ಹೆಂಡತಿ ಆಗೋಕ್ಕೆ ಇಷ್ಟ ಇಲ್ಲ, ನನಗೆ ಅವ್ರಿಗೆ ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಭೀಷ್ಮ ಆಯಿತು ಅಂತ ಹೇಳ್ಬಿಟ್ಟು ಆ ರಾಜನನ್ನು ಕರೆಸಿ, ತಗೊಳಪ್ಪ ನಿನ್ನ ಸ್ವತ್ತು ನಿನಗೆ ತಗೋ, ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ನಾನಂದ್ರೆ ನನ್ನ ಮಕ್ಕಳು ತಮ್ಮಂದ್ರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಆ ರಾಜಕುಮಾರ ಒಪ್ಪೋದಿಲ್ಲ. ನೀನು ಕರ್ಕೊಂಬಂದ ಮೇಲೆ ನಾನು ಇವಳನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ, ಅವಳು ನಿನ್ನ ಹೆಂಡತಿ ಅಂತ ಹೇಳ್ಬಿಟ್ಟು. ಈ ಕಡೆ ಸತ್ಯವತಿ ಮಕ್ಕಳನ್ನು ಇವಳು ಮದುವೆ ಆಗಕ್ಕೆ ಒಪ್ಪಲ್ಲ. ಆ ಕಡೆ ಆ ರಾಜಕುಮಾರ ಇವಳನ್ನ ಮದುವೆ ಆಗಕ್ಕೆ ಒಪ್ಪಲ್ಲ. ಅದಕ್ಕೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಭೀಷ್ಮಂಗೆ ಹೇಳ್ತಾಳೆ, ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಭೀಷ್ಮ ಹೇಳ್ತಾನೆ, ಇಲ್ಲ, ನಾನು ವ್ರತ ತಗೊಂಡಿದ್ದೀನಿ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ, ಹಾಗಾಗಿ ನಾನು ನಿನ್ನ ಮದುವೆ ಆಗೋಕ್ಕೆ ಆಗಲ್ಲ ಅಂಥೇಳಿ. ಹಾಗಾಗಿ ಈ ಅಂಬಾ ಅನ್ನೋಳು ಯಾರಿರ್ತಾರೆ, ಆಕೆ ಇದ್ ಕಡೆ ತನ್ನ ಪ್ರಿಯಕರನನ್ನು ಮದುವೆ ಆಗೋಕ್ಕಾಗಲ್ಲ, ಈ ಕಡೆ ಕುರುವಂಶದವ್ರನ್ನು ಮದುವೆ ಆಗೋಕ್ಕಾಗಲ್ಲ. ಆಗ ಅವಳು ಒಂದು ವ್ರತವನ್ನು ತಗೋತಾಳೆ. ಏನಂದರೆ, ನಾನು ಮುಂದಿನ ಜನ್ಮದಲ್ಲಿ ಬಂದು ನಾನೇ ನಿನ್ನನ್ನು ವಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಶಾಪ ಕೊಟ್ಟುಬಿಟ್ಟಿರ್ತಾಳೆ. ಭೀಷ್ಮನಿಗೆ ಏನು ಮಾಡೋಕ್ಕಾಗಲ್ಲ, ಆಯ್ತು ತಾಯಿ ಅಂತ ಹೇಳಿ ಒಪ್ಕೋತಾನೆ. ಸೊ ಈ ಅಂಬಾ ಏನು ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ದ್ರೌಪದಿಯ ತಂದೆ ದೃಪದ ಇರ್ತಾರಲ್ಲ, ದೃಪದನ ಮಗನಾಗಿ ಹುಟ್ಟುತ್ತಾರೆ. ಮಗ ಅಂದರೆ ಆ್ಯಕ್ಚುಲಿ ಅವರೇ ಶಿಖಂಡಿ. ಈ ಕಡೆ ಅವರು ತೀರಾ ಮಗನೂ ಅಲ್ಲ ಮಗಳೂ ಅಲ್ಲ, 2 ಗುಣಗಳಿರುವಂಥ 3ನೆಯ ಒಂದು ಲಿಂಗಕ್ಕೆ ಸೇರಿದಂಥವರಾಗಿರ್ತಾರೆ. ಹಾಗಾಗಿ ಅವರಲ್ಲಿ ಹೆಣ್ಣಿನ ತತ್ವ ಗಂಡಿನ ತತ್ವ 2 ಇರುತ್ತೆ. ಶಿಖಂಡಿ ನಿಮಗೆ ಗೊತ್ತಿರುತ್ತೆ. ಮಹಾಭಾರತ ಯುದ್ಧದಲ್ಲಿ ಯಾವಾಗ ಭೀಷ್ಮನನ್ನು ಇನ್ನೇನು ಯಾರೂ ಸೋಲ್ಸೋಕ್ಕಾಗಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ, ಆಗ ಅರ್ಜುನನ ರಥದಲ್ಲಿ ಶಿಖಂಡಿಯನ್ನು ಕರ್ಕೊಂಬಂದು ಕೃಷ್ಣ ನಿಲ್ಲಿಸ್ತಾನೆ. ಶಿಖಂಡಿ ಮುಂದೆ ಶಿಖಂಡಿ ಅಂದರೆ ಅವನಲ್ಲಿ ಹೆಣ್ಣಿನ ತತ್ವನೂ ಇದೆ. ಭೀಷ್ಮನ ಶಪಥ ಬೇರೆ ಇದೆ, ಏನು, ನಾನು ಯಾವುದೇ ಹೆಣ್ಣಿನ ಮುಂದೆ ಯುದ್ಧವನ್ನು ಮಾಡಲ್ಲ, ಹೆಣ್ಣಿನ ಮೇಲೆ ಯುದ್ಧವನ್ನು ಮಾಡಲ್ಲ ಅಂತ. ಹಾಗಾಗಿ ಅವನು ತನ್ನ ಅಸ್ತ್ರಗಳನ್ನು ಕೆಳಗಿಡಬೇಕಾಗತ್ತೆ. ಅವನು ತನ್ನ ಅಸ್ತ್ರಗಳನ್ನು ಕೆಳಗಿಡ್ತಾನೆ. ಅಂತಹ ಸಮಯ ನೋಡಿಕೊಂಡು ಅರ್ಜುನ ಭೀಷ್ಮನಿಗೆ ಬಾಣಗಳ ಶೈಯ ಮೇಲೆ ಮಲಗಿಸ್ತಾರೆ. ಇದು ಈ ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ. ಇದನ್ನು ಬಾಬಾರವರು ಅನೇಕ ಬಾರಿ ಮುರಳಿಗಳಲ್ಲಿ ಉಪಯೋಗಿಸ್ಕೋತಾರೆ. ಯಾಕಂತಂದರೆ ಭೀಷ್ಮನಂತೆ ಸನ್ಯಾಸಿಗಳಾಗಿರುವಂತಹ ಬ್ರಹ್ಮಚಾರಿಯಾಗಿರುವಂತಹ ಅನೇಕ ಸಾಧು ಸಂತರನ್ನು ಜ್ಞಾನವನ್ನು ಪಡೆದಿರುವಂತಹ ಕನ್ಯೆಯರು ಅಸ್ತ್ರಗಳನ್ನು ಇಟ್ಬಿಟ್ಟು ಜ್ಞಾನದ ಬಾಣಗಳನ್ನು ಪಡೆದುಕೊಳ್ಳುವಂತಹ
ಒಂದು ಸನ್ನಿವೇಶ ಇಲ್ಲಿ ಸಂಗಮದಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಯಾರೆಲ್ಲ ಸನ್ಯಾಸಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಅವರಿಗೆ ಈ ಜ್ಞಾನವನ್ನು ಅರಿತಿರುವಂತಹ ಬ್ರಹ್ಮಕುಮಾರಿಯ ಕನ್ಯೆಯರು ಹೋಗಿ ಜ್ಞಾನ ಬಾಣವನ್ನು ಹಾಕ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಲಾಗುತ್ತದೆ. ಓಂ ಶಾಂತಿ.